ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಒಂದಷ್ಟು ಅಪ್ರಾಪ್ತ, ಅಮಾಯಕ, ಮುಗ್ಧ ಪುಟ್ಟ ಪುಟ್ಟ ಹುಡುಗರುಗಳು ಹಾಗೆ ಸುಮ್ಮನೆ ಒಂದಷ್ಟು ಕಲ್ಲುಗಳನ್ನ ತೂರಿದ್ರು. ಆ ಕಲ್ಲುಗಳಿಂದ ಒಂದಷ್ಟು ಜನರಿಗೆ ಪೆಟ್ಟು ಬಿತ್ತು. ಈಗ ಬಂದು ಯಾರನ್ನು ಮಾನವೀಯತೆಯ ಪಾಠಗಳನ್ನ ಮಾಡೋದಿಲ್ವಾ? ಆ ಕಲ್ಲುಗಳು ಬಿದ್ದು ಒಂದಷ್ಟು ಹೆಣ್ಮಕ್ಳ ಬುರುಡೆ ಒಡೆದೋಗ್ಬಿಟ್ಟಿದೆ. ಈಗ ಕರುಣೆಯ ಬಗ್ಗೆ ನೀತಿ ಪಾಠಗಳನ್ನ ಹೇಳೋದಿಲ್ವಾ? ಈ ನಮ್ಮಲ್ಲೇ ಇರುವ ಜಾತ್ಯತೀತ ರಾಜಕಾರಣಿಗಳು ಈಗ ಬಂದು ಎಲ್ಲರ ಮುಂದೆ ಹಿಂದೂಗಳಿಗೂ ಈ ನಮ್ಮ ದೇಶದಲ್ಲಿ ತಮ್ಮ ತಮ್ಮ ಹಬ್ಬಗಳನ್ನ ಆಚರಣೆಯನ್ನ ಮಾಡೋದಕ್ಕೆ ಹಕ್ಕಿದೆ ಅಂತ ಅಂದ್ಬಿಟ್ಟು ಎಲ್ಲರ ಮುಂದೆ ಹೇಳಿಕೆಗಳನ್ನ ನೀಡೋದಿಲ್ವಾ? ಖಂಡಿತವಾಗಿಯೂ ಯಾವೊಬ್ಬ ರಾಜಕಾರಣಿಯು ಬಂದು ಹಿಂದೂಗಳ ಪರವಾಗಿ ನಿಂತು ಅವರಿಗೂ ಅವರ ಹಬ್ಬಗಳನ್ನ ಆಚರಣೆಯನ್ನ ಮಾಡೋದಕ್ಕೆ ಹಕ್ಕಿದೆ ಅಂತ ಹೇಳೋದಿಲ್ಲ. ಯಾಕೇಳಿ? ಈ ನಮ್ಮ ರಾಜಕಾರಣಿಗಳಿಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ಚುನಾವಣೆಯ ಸಮಯ ಬಂದಾಗ ಏನೇಳಿ ಚುನಾವಣೆಯ ಸಮಯ ಬಂದಾಗ ಈ ಹಿಂದೂಗಳಿಗೆ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ಟು, ಇವರ ಜಾತಿಯ ಬಗ್ಗೆ ಒಂದೆರಡು ಹೊಗಳಿಕೆಯ ಡೈಲಾಗ್ಗಳನ್ನ ಬಿಸಾಕಿದ್ರೆ ಸಾಕು, ಕಣ್ಮುಚ್ಕೊಂಡ್ಬಂದು ಆರಾಮಾಗಿ ಬಂದು ನಮ್ಗೆನೆ ಓಟ್ ಹಾಕ್ಬಿಡ್ತಾರೆ ಅಂತ. ಹಾಗಾಗಿ ನಿಮ್ಗಳ ಬಗ್ಗೆ ಯಾವನ್ ತಲೆ ಕೆಡಿಸ್ಕೊಳ್ತಾನೆ, ನೀವೇ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದ್ರೆ ಉದ್ಧಾರನಾರು ಆಗಿ ಹಾಳಾದ್ರೂ ಆಗಿ ಅಂತ ಬಿಟ್ಬಿಟ್ಟಿದ್ದಾರೆ.